ಎಲ್ಲ ಪ್ರಕರಣಗಳನ್ನು ರದ್ದುಪಡಿಸಬೇಕು. ಅಕ್ರಮಗಳ ವಿರುದ್ಧದ ಹೋರಾಟಗಾರ ರೈತ ನಾಯಕ ಎನ್ ವೆಂಕಟೇಶ್ ಅವರಿಗೆ ರಕ್ಷಣೆ ನೀಡಬೇಕು. ರೈತರ ಮತ್ತು ರೈತ ಮುಖಂಡರಿಗೆ ರಕ್ಷಣೆ ನೀಡಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ, ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ರೈತ ಕಾರ್ಮಿಕರ ಐಕ್ಯತೆ, ರೈತ ಕಾರ್ಮಿಕರ ಐಕ್ಯತೆ, ರೈತ ಕಾರ್ಮಿಕರ ಐಕ್ಯತೆ ಜಿಂದಾಬಾದ್ ಜಿಂದಾಬಾದ್ ಕೆಪಿಆರ್ ಜಿಂದಾಬಾದ್ 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 ಕೆಪಿಆರ್ ಜಿಂದಾಬಾದ್ 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 ಕೆಪಿಆರ್ ಜಿಂದಾಬಾದ್. ಹೆಚ್ಚುವರಿಯಾಗಿ ಇವತ್ತು ಅವರು ಯಾಕೆ ಸಾಧನೆ ಮಾಡ್ಕೊಂಡು ಅಂತ ಹೇಳಿದಾಗ ಅವರು 5 ಟೌನ್ಶಿಪ್ಗಳು ನಾವು ಮಾಡ್ಕೊಡ್ತೀವಿ. ಅದು 28 ವರ್ಷಗಳಾದರೂ ಕೂಡ ಇವರು ಕೂಡ ಒಂದು ಟೌನ್ಶಿಪ್ ಮಾಡಿ ಅದು ನಾವೇನು ಕೇಳ್ತಾ ಇದ್ದೀವಿ, ನೀವು 28 ವರ್ಷ ಆದರೂ ಕೂಡ ನೀವು ಅದನ್ನು ನೀವು ಟೌನ್ಶಿಪ್ ಮಾಡಲಿಲ್ಲ, ನೀವು ಅದನ್ನು ವಾಪಸ್ ಕೊಟ್ಬಿಡಿ ಸರ್ಕಾರಕ್ಕೆ. ಸರ್ಕಾರ ಅದಕ್ಕೆ ಬಡವರಿಗೂ ಅಥವಾ ರೈತರಿಗೆ ಯಾಕಾದ್ರೂ ಕೊಟ್ಕೊಂತಾರೆ ಅಂತೇಳಿ ನಾವು 28 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಕೂಡ ಇವತ್ತು ಅವರು ಅದ್ರ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ. ಅದೇ ದಿನ ಅವರು ಅದು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ಬೇಕಂತ ಆಗ್ತಾ ಇದ್ದಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಅವರು ಕರಪ್ಷನ್ ಮಾಡಿದ್ದಾರೆ. ಭೂಮಿ ತಗೊಳ್ಳೋದು ರಿಯಲ್ ಎಸ್ಟೇಟ್ ಕೊಟ್ಬಿಡೋದು, ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅವರು ಅದನ್ನು ಉಪಯೋಗಿಸಲ್ಲ. ಎಲ್ಲ ಜಮೀನೇನು ಇವತ್ತು ಸರ್ಕಾರದಿಂದ ಕೊಟ್ಕೊತಾರೆ, ಸರ್ಕಾರದ ಒಂದು ಏನು ಆದೇಶ ಆದಮೇಲೆ ಇವತ್ತು ರೈತರಿಂದ ತಗೊಂತಾರೆ, ಆ ಜಮೀನೆಲ್ಲ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ಯೂಸ್ ಮಾಡೋಲ್ಲ, ಅದು ರಿಯಲ್ ಎಸ್ಟೇಟ್ ಕೊಟ್ಬಿಡ್ತಾರೆ. ಅದೇ ಇವಾಗ 28 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮುಖಂಡರು. ಎಲ್ಲಿಂದ ಬೆಂಗಳೂರು ಬಿಡದಿಯಿಂದ ಮೈಸೂರುವರೆಗೂ ಇವತ್ತು ಇರ್ತಕ್ಕಂಥ ಉದ್ದಕ್ಕೆ ಇರ್ತಕ್ಕಂಥ ಎಲ್ಲ ರೈತರು ಏನು ಬರ್ತಾರೆ ಅವ್ರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎನ್ ವೆಂಕಟೇಶ್ ಇವತ್ತು 80 ವರ್ಷ ಅವರಿಗೆ ಅವರು ಹೋರಾಟ ಮಾಡ್ಬೋದಂటే ಅವ್ರನ್ನ ಇವತ್ತು ಬೆದರಿಕೆ ಆಗ್ತದೆ, ಪ್ರಾಣ ಬೆದರಿಕೆ ಕೊಡ್ತಾರೆ. ಅದರಿಂದ ನಾವು ಸಿದ್ದರಾಮಯ್ಯ ಸರ್ಕಾರ ಕೇಳ್ತಾ ಇದ್ದೀವಿ, ಈ ಒಂದು ಪ್ರಜಾಪ್ರಭುತ್ವದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡೋದ್ಮೇಲೆ ಇವತ್ತು ಪ್ರಾಣ ಬೆದರಿಕೆ ಆಗುವಾಗ ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಬೇಕಂತ ಎಷ್ಟು ಈ ಒಂದು ಮೇಡಮ್ ನಿಮಗೆ ಕೊಡ್ತಾ ದಯವಿಟ್ಟು ಒಂದು ಸೀರಿಯಸ್ ನೋಟ್. ಸದನ ಸಮಿತಿ ಮತ್ತು ಸಂಪುಟ ಉಪಸಮಿತಿಗಳ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು. KIADB ಹಾಗೂ ರೈಸ್ ಕಂಪನಿಯ ಅಕ್ರಮ ಮೈತ್ರಿಯಿಂದ ಅಗಲದೊರೆಡೆ ಮಾಡಿರುವ ಎಲ್ಲ ಹೆಚ್ಚುವರಿ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಬೇಕು. ಭೂ ಸ್ವಾಧೀನ ಪ್ರಕಟಣೆ ಮತ್ತು ಕೋರ್ಟ್ ತೀರ್ಪುಗಳ ಹೆಸರಿನಲ್ಲಿ ರೈತರ ಮೇಲಿನ ನೈಸ್ ಕಂಪನಿಯ ದಬ್ಬಾಳಿಕೆ ದೌರ್ಜನ್ಯ ನಿಲ್ಲಿಸಬೇಕು. ಟೋಲ್ ಸಂಗ್ರಹಿಸುತ್ತಿರುವ ರಸ್ತೆಗೆ ಭೂಮಿ ಕಳೆದುಕೊಂಡ ರೈತರಿಗೆ ಒಪ್ಪಂದದಂತೆ ಹೆಚ್ಚಿನ ಪರಿಹಾರ ಹಾಗೂ ನಿವೇಶನ ಒದಗಿಸಬೇಕು. BMIC ಯೋಜನೆ ನೆಪದಲ್ಲಿ ನೈಸ್ ಸಂಸ್ಥೆ ನಡೆಸುತ್ತಿರುವ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ನಿರ್ಬಂಧಿಸಬೇಕು. ನೈಸ್ ಕಂಪನಿಗೆ ಗುತ್ತಿಗೆಗೆ ನೀಡಿರುವ ಎಲ್ಲ ಸರ್ಕಾರಿ ಭೂಮಿಗಳನ್ನು ವಾಪಸ್ ಪಡೆದು ಮನೆ ನಿವೇಶನಕ್ಕಾಗಿ ಅರ್ಜಿ ಹಾಕಿಕೊಂಡಿರುವ ಎಲ್ಲ ವಸತಿ ರೈತರಿಗೆ ಮನೆ ಒದಗಿಸಬೇಕು. ತಾಲೂಕು ಮಟ್ಟದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಟ್ರೈ ಮಾಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ನಾವು ಇದನ್ನು DCಗೆ ಫಾರ್ವರ್ಡ್ ಮಾಡಿ ಸರ್ಕಾರಕ್ಕೆ ಇದನ್ನು ಮನವಿ ಮಾಡ್ತೀವಿ. ನಮಗೆ ನ್ಯಾಯ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.